ನಿರ್ದೇಶನದ ಮೇಲೆಗೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ಸಲ ಈ ಕಾರ್ಯಕ್ರಮವನ್ನು ನಾವು ಎಲ್ಲಿ ಮಾಡೋಣಪ್ಪ, ಯಾಕಂದ್ರೆ ಕೆಲಸದ ಒತ್ತಡ ಮತ್ತು ಇಲಾಖೆಯ ಒತ್ತಡ ಮತ್ತು ಬಹಳಷ್ಟು ತರಬೇತಿಗಳು ಇರ್ಬೋದು, ಇನ್ನಿತರೆ ಕಾರ್ಯ ಚಟುವಟಿಕೆಗಳ ಬಹಳಷ್ಟು ಒತ್ತಡ ಇರೋದ್ರಿಂದ ಒಂದೇ ದಿವಸದಲ್ಲಿ ನಾವು ಕಾರ್ಯಕ್ರಮಗಳನ್ನ ಮಾಡ್ಬೇಕನ್ನುವಂತ ಒಂದು ವಿಚಾರವನ್ನು ಇಟ್ಕೊಂಡು ಈ ಒಂದು ಶಾಲೆಯನ್ನ ಕೇಳಿದಾಗ ಈ ಶಾಲೆಯವರು ಮುಕ್ತ ಮನಸ್ಸಿನಿಂದ ಪ್ರಾಥಮಿಕ ಇರ್ಬೋದು ಮತ್ತು ಪ್ರೌಢ ವಿಭಾಗದ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲು ಬಹಳಷ್ಟು ಶ್ರಮಪಟ್ಟು ನಮಗೆ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಆ ಇಲಾಖೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಪ್ರತಿಭಾ ಕಾರಂಜಿ ಅಂತಂದ್ರೆ ಏನಂದ್ರೆ ಮಕ್ಕಳಲ್ಲಿ ಅಡಗಿರುವಂತಹ ಸೂಕ್ತ ಪ್ರತಿಭೆಗಳನ್ನ ಹೊರತೆಗೆಯುವಂತಹ ಒಂದು ಕಾರ್ಯಕ್ರಮ. ಮಕ್ಕಳಿಗೆ ಪಠ್ಯ ಚಟುವಟಿಕೆಗಳು ಎಷ್ಟು ಮುಖ್ಯನೇ, ಪಠ್ಯೇತರ ಚಟುವಟಿಕೆಗಳು ಕೂಡ ಅಷ್ಟೇ ಮುಖ್ಯ. ಮಕ್ಕಳು ಬರೀ ಪಾಠದಲ್ಲಿ ಅಷ್ಟೇ ಮುಂದರಲಾದೆ ಮಕ್ಕಳಲ್ಲಿ ಅಡಗಿರುವಂತಹ ಅನೇಕ ಚಟುವಟಿಕೆಗಳು, ಉದಾಹರಣೆ ಆಗಿರ್ಬೋದು, ದೇಶಭಕ್ತಿ ಗೀತೆ ಆಗಿರ್ಬೋದು, ಜಾನಪದ ಗೀತೆ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಆಶುಭಾಷಣ ಆಗಿರ್ಬೋದು, ಇನ್ನಿತರ ಹಲವಾರು ಕಲೆಗಳು ಮಕ್ಕಳಲ್ಲಿ ಅಡಗಿರ್ತಾವೆ. ಅಂತ ಒಂದು ಶಕ್ತಿಯನ್ನು ಹೊರತೆಗೆಯುವಂತ ಒಂದು ಕಾರ್ಯಕ್ರಮ ಯಾವುದಂದ್ರೆ ಈ ಪ್ರತಿಭಾ ಕಾರಂಜಿ. ಈ ಪ್ರತಿಭಾ ಕಾರಂಜಿಯಲ್ಲಿ ಮಕ್ಕಳು ತಮ್ಮಲ್ಲಿ ಇರುವಂತಹ ಎಲ್ಲ ಕೌಶಲ್ಯಗಳನ್ನ ಒಂದು ಬಿತ್ತರಿಸುವಂತ ಕಾರ್ಯಕ್ರಮವನ್ನ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಮಕ್ಕಳು ಏನ್ ಮಾಡ್ತಾರೆ, ಹೊರಗಿಡುವಂತ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಏನೋ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ನಮಗೆ ನಿರ್ಣಾಯಕರಾಗಿ ಬಂದಂತವರು ಬೇರೆ CRC ಉತ್ತರ ವಲಯದ CRPಗಳು ಏನು CRC ವ್ಯಾಪ್ತಿ ಎಲ್ಲ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರು ಕೂಡ ಒಳ್ಳೆಯ ನಿರ್ಣಯವನ್ನ ನೀಡ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ಸುಮಾರು 3 ವರ್ಷಗಳಿಂದ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮಗಳಲ್ಲಿ ಒಳ್ಳೆಯ ನಿರ್ಣಯವನ್ನ ನೀಡಿದ್ದಾರೆ ಅಂತ ಹೇಳೋದಕ್ಕೆ ಬಹಳಷ್ಟು ಸಾಕ್ಷಿಗಳಿದಾವೆ. ಯಾಕಂತಂದ್ರೆ ಆ ನಿರ್ಣಯಗಳು ಇವತ್ತಿನ ದಿವಸ ಏನಾಗಿದೆ ಅಂದ್ರೆ ನಮ್ಮ ಮಕ್ಕಳು ತಾಲೂಕು ಮಟ್ಟ ಅಷ್ಟೇ ಅಲ್ಲ, ರಾಜ್ಯ ಮಟ್ಟದಲ್ಲಿ ಕೂಡ ಮಿಂಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಳ್ಳೆಯ ಪ್ರತಿಭೆ ಇರುವಂತ ಮಕ್ಕಳನ್ನ ಹೊರಗಿಡುವಂತ ಒಂದು ಕೆಲಸವನ್ನ ಇವತ್ತಿನ ದಿವಸ ನಮ್ಮ ನಿರ್ಣಾಯಕ ಶಿಕ್ಷಕರು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನೆರವೇರ್ತಾ ಇದೆ. ಯಾಕಂದ್ರೆ ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಪಡೆದಂತ ವಿದ್ಯಾರ್ಥಿಗಳು ಮುಂದೆ ತಾಲೂಕು ಮಟ್ಟಕ್ಕೆ ಆಯ್ಕೆ ಆಗ್ತಾರೆ, ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ. ನೋಡಿ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಕ್ಲಸ್ಟರ್ ಮಟ್ಟದಲ್ಲಿ ಆಯ್ಕೆ ಆಗಬೇಕಾದ್ರೆ ಉತ್ತಮವಾದಂತ ಯಾವ ವಿದ್ಯಾರ್ಥಿ ತನ್ನ ಪ್ರತಿಭೆಯನ್ನು ಹೊರ ಹೊಂತಾನೋ ಅಂತಹ ವಿದ್ಯಾರ್ಥಿಯನ್ನು ನಾವು ಮೇಲೆ ಕಳಿಸಿದ್ರೆ ಮುಂದೆ ನಾವು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಆ ಒಂದು ಪ್ರತಿಭೆ ಉತ್ತಮವಾಗಿ ಹೊರಹೊಂತು ಅಂತಂದ್ರೆ ಅದು ನಮ್ಮ ಗಜೇಂದ್ರ ದಕ್ಷಿಣ ಭಾಗದ ಕ್ಲಸ್ಟರ್ನ ಒಂದು ಕೀರ್ತಿಯನ್ನ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದವರೆಗೆ ಕೊಂಡೊಯ್ದಂಥ ಕೀರ್ತಿ ಆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ ಸಲ್ತಾ ಇದೆ. ಆದ್ದರಿಂದ ಇಲ್ಲಿ ಏನಪ್ಪ ಅಂತಂದರೆ ಮಕ್ಕಳು ಸಾಕಷ್ಟು ಶ್ರಮಪಟ್ಟು ತಮ್ಮ ಒಂದು ಪ್ರತಿಭೆಯನ್ನು ಹೊರಹೊಮ್ಮಲಿಕ್ಕೆ ಬಂದಿದ್ದಾರೆ. ಅದೇ ರೀತಿ ಇದ್ರ ಜೊತೆಗೆ ಈಗ 3-4 ವರ್ಷಗಳಿಂದ ಈ ಒಂದು ನಿರ್ಣಾಯಕರನ್ನು ಕೂಡ ಉತ್ತರದವರು ದಕ್ಷಿಣದವರು ಉತ್ತರಕ್ಕೆ ನಾವು ಬದಲಾವಣೆ ಮಾಡೋದ್ರಿಂದ ಯಾವುದೇ ತರನಾದಂಥ ಪಾರ್ಶಾಲಿಟಿ ಅಥವಾ ಸ್ವಾರ್ಥತೆ ಇಲ್ಲಿ ಕಂಡು ಬರೋದಿಲ್ಲ. ನಮ್ಮ ಶಾಲೆ ಬರಬೇಕು, ನಿಮ್ಮ ಶಾಲೆ ಬರಬೇಕು ಅನ್ನೋ ಒಂದು ಬರಬೇಕಾಗಿತ್ತು, ಇಲ್ಲ ಅದ ಶಾಲೆನವರಿದ್ರು ಅವ್ರಿಗೆ ಮಾರ್ಕ್ಸ್ ಹಾಕಿದ್ರು ಅನ್ನೋ ಒಂದು ಪದ್ಧತಿ ಹೋಗಲಾರ್ದ ಸಲುವಾಗಿ ಏನು ಮಾಡಬೇಕು ಅಂತಂದರೆ ಉತ್ತರದವ್ರನ್ನ ದಕ್ಷಿಣಕ್ಕೆ, ದಕ್ಷಿಣದವ್ರನ್ನ ಉತ್ತರಕ್ಕೆ ಈ ಒಂದು ಕಷ್ಟದಲ್ಲಿ ನಿರ್ಣಾಯಕರು ಆಯ್ಕೆ ಮಾಡೋದ್ರಿಂದ ನೈಜ ಪ್ರತಿಮೆಗೆ ಒಂದು ಉತ್ತಮವಾದಂಥ ಪುರಸ್ಕಾರ ಸಿಗುತ್ತಾ ಅನ್ನೋ ಉದ್ದೇಶದಿಂದ ಈ ಒಂದು ಪದ್ಧತಿಯನ್ನು ಜಾರಿ ತಂದಿದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ನ್ಯಾಯ ಸಿಗ್ತಾ ಇದೆ, ಉತ್ತಮವಾದಂಥ ಪ್ರತಿಭೆಯನ್ನು ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಅಲ್ಲದೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಬೇಕಾದ್ರೆ JTPSನ ಪ್ರಧಾನ ಗುರುಗಳು ಹಾಗೂ ಆಡಳಿತ ಮಂಡಳಿಯವರು ಒಂದೇ ಮಾತಿನಲ್ಲಿ ನಮ್ಮ ಮ್ಯಾಕಲ್ ಸರ್ ಹೇಳಿದಂತೆ ಒಂದೇ ಮಾತಿನಲ್ಲಿ ಕಾರ್ಯಕ್ರಮ ನಿರ್ವಹಿಸಬೇಕಂದಾಗ ತಕ್ಷಣ ಒಪ್ಪಿಕೊಂಡ್ರು ಅಂತ ಹೇಳಿದ್ರು. ನೋಡ್ರಿ ಏನಪ್ಪಾ ಅಂತಂದ್ರೆ ಮಕ್ಕಳ ಒಂದು, ಯಾಕಂದ್ರೆ ಕೇವಲ JTPSನಲ್ಲಿ ಕಲಿತಕ್ಕಂಥ ಮಕ್ಕಳು ಮಾತ್ರ ನಮ್ಮ ಶಾಲೆಯ ಮಕ್ಕಳಲ್ಲ, ಇಡೀ ನಮ್ಮ ಗಜೇಂದ್ರಗಡ ಕ್ಲಸ್ಟರ್ ದಕ್ಷಿಣ ಭಾಗದಲ್ಲಿ ಓದ್ತಕ್ಕಂಥ ಎಲ್ಲ ಶಾಲೆಯ ಮಕ್ಕಳು ಕೂಡ ತಮ್ಮ ಮಕ್ಕಳೆಂದೇ ಭಾವಿಸಿ ಈ ಒಂದು ಆದರಾತಿಥ್ಯವನ್ನು ಮಾಡಲಿಕ್ಕೆ ತಯಾರಾಗಿದ್ದಾರೆ. ಯಾಕಂದ್ರೆ ಬಂದಂಥ ಎಲ್ಲ ಅತಿಥಿಗಳು ಶಿಕ್ಷಕರಿಗೂ ಕೂಡ ಮಕ್ಕಳಿಗೂ ಕೂಡ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಒಳ್ಳೆ ಪೆಂಡಾಲ್ ವ್ಯವಸ್ಥೆ ಮಾಡಿದ್ದಾರೆ, ಹಾಗೂ ರೂಮ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ನಿಜಕ್ಕೂ ಅವರಿಗೆ ಏನಪ್ಪ ಅಂದರೆ ನಮ್ಮ ಸಂಘದ ವತಿಯಿಂದ ಹಾಗೂ ನಮ್ಮ ಇಲಾಖೆಯ ವತಿಯಿಂದ, ನಮ್ಮ ಜೀವ ಕಾರ್ಯಾಲಯದ ವತಿಯಿಂದ ಅವರಿಗೆ ಮತ್ತೊಮ್ಮೆ ಮೊದಲೊಮ್ಮೆ ಈ ಒಂದು ಆಡಳಿತ ಮಂಡಳಿಯಲ್ಲಿ ಹಾಗೂ JTPS ಎಲ್ಲ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಸಹ ಶಿಕ್ಷಕರು ಕೂಡ ನಾವು ಧನ್ಯವಾದಗಳು ತಿಳಿಸಲಿಕ್ಕೆ ತಿಳಿಸ್ತಾ ಇದ್ದೀವಿ. ಅಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಉತ್ತಮವಾಗಿ ಭಾಗವಹಿಸಿರಿ, ಉತ್ತಮವಾದ ಪ್ರತಿಭೆಯನ್ನು ಹೊರಹೊಮ್ಮಿರಿ. ನಮ್ಮ ಪ್ರತಿಭೆಗೆ ತಕ್ಕ ಪುರಸ್ಕಾರ ಸಿಗ್ತಾ ಇದೆ. ಆ ಪುರಸ್ಕಾರವನ್ನು ಪಡೆದುಕೊಂಡು ತಾಲೂಕು ಮಟ್ಟದಲ್ಲಿ ಕೂಡ ಜಯವನ್ನು ಗಳಿಸಿರಿ, ನಂತರ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಜಯವನ್ನು ಗಳಿಸಿ ನಮ್ಮ ಗಜೇಂದ್ರಗಡ ದಕ್ಷಿಣ ಭಾಗಕ್ಕೆ ಗಜೇಂದ್ರಗಡದ ದಕ್ಷಿಣ ಭಾಗದ ಕೀರ್ತಿ ಪತಾಕೆಯನ್ನು ಉತ್ತುಂಗಕ್ಕೆ ಏರಿಸ್ತೀರಂತ ಆಶಿಸಿ ಮಾತನಾಡಿ. स्टार्ट है।
ದಯಸೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು ಸ್ಥಿರವಾಗಿ ಬಂದಿರಿ ನೆಲೆಸು ಕಾಯಬರ ಮಹಾಲಕ್ಷ್ಮಿ ಸ್ಥಿರವಾಗಿ ನನ್ನ ಹೆಸರು ಶ್ರೀಧರ್. ನಾನು 7ನೇ ಓದುತ್ತಿದ್ದೇನೆ. ನಮ್ಮ ಸ್ಕೂಲ್ ಹೆಸರು ಕೆಂಪನೂರು ಕಾನ್ವೆಂಟ್ ಸ್ಕೂಲ್. ಭಕ್ತಿಗೀತೆ ಆಡುತ್ತಿದ್ದೇನೆ. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ದುಂಬಿಗಳು ರಸದುಂಬಿ ಆಡುತ್ತಿವೆ ಕೇಳು. ಸದ್ಗುರುವೇ ಎಲ್ಲಿರುವೆ, ಸದ್ಗುರುವೇ ಎಲ್ಲಿರುವೆ, ಗುರು ಸಿದ್ಧಾರೂಢ ಉದಯವಾಯಿತು ಹೇಳು, ಸ್ವಾಮಿ ದಯೆ ತೋರು. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ದುಂಬಿಗಳು ರಸದುಂಬಿ ಆಡುತ್ತಿವೆ ಕೇಳು. ಚಳಕಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ, ಶಿವಯೋಗಿಯ ಲಕ್ಷಣದಿ ಬೆಳೆಯುತ್ತ ನಡೆದವನೇ. ಗುರುದೇವೋ ಭವ ಎಂಬ ಅಭಯವ ಪಡೆದವನೇ, ಗುರುದೇವೋ ಭವ ಎಂಬ ಅಭಯವ ಪಡೆದವನೇ. ಉದಯವಾಯಿತು ಹೇಳು, ಸ್ವಾಮಿ ದಯೆ ತೋರು. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ದುಂಬಿಗಳು ರಸದುಂಬಿ ಆಡುತ್ತಿವೆ ಕೇಳು. ಅಂಗಳದಿ ಶಿವನಾಮ ಶಿವಲೀಲೆಯಾಡು, ಮಂಗಳಕರ ವಾದ್ಯಗಳ ಭಕ್ತಿಯ ನೆಲೆಬೀಡು. ಶ್ರೀ ತುಳಜಾಭವಾನಿ ಪ್ರಾಥಮಿಕ ಶಾಲೆ ದಕ್ಷಿಣ ವಲಯದಿಂದ ನಾವು JTP ಶಾಲೆಗೆ ಇವತ್ತು 24-25ನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯಿಂದ ನಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದೀವಿ. ಆ ಮಕ್ಕಳಿಗೆ 3 ಪ್ರಥಮ ಸ್ಥಾನ, 2 ದ್ವಿತೀಯ ಸ್ಥಾನ ಮತ್ತು 1 ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಈ ಮಕ್ಕಳು ಇಲ್ಲಿ ಭಾಗವಹಿಸೋದಕ್ಕೆ ನಮಗೆ ತುಂಬ ಸಂತೋಷವಾಯಿತು ಮತ್ತು ಈ ಶಾಲೆಯಲ್ಲಿ ಎಲ್ಲ ಮಕ್ಕಳು ಪ್ರಶಸ್ತಿ ಸಮೇತ ಖುಷಿಯಿಂದ ಹೊರಟಿದ್ದಾರೆ. ಈ ವರ್ಷದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶ್ರೀ ತುಳಜಾಭವಾನಿ ಶಾಲೆಯಿಂದ ಮಕ್ಕಳು ಬಹುಮಾನ ಗೆದ್ದುಕೊಂಡು ಹೊಂಟಿದ್ದೇವೆ. ತುಂಬ ಸಂತೋಷದ ವಿಷಯ ಏನೆಂದರೆ ಈ ವರ್ಷದ ಸ್ಪರ್ಧೆಯಲ್ಲಿ ಈ ಸ್ಕೂಲಿನಲ್ಲಿ ತುಂಬ ಚೆನ್ನಾಗಿ ನಡೆಸಿಕೊಡಲಾಯಿತು. ಆದ ಕಾರಣ ನಾವು ಬಹುಮಾನ ಸಹಿತ ನಮ್ಮ ಮಕ್ಕಳೊಂದಿಗೆ ಸಂತೋಷದಿಂದ ಹೋಗ್ತಾ ಇದ್ದೇವೆ ಅಂತ ಹೇಳಿ. ನಿಮ್ಮ ಹೆಸರು ಏನದು? ವಿನಾಯಕ್. ಯಾವ ಸ್ಕೂಲಿನ ಒಂದು? ಓಂ ಶ್ರೀ ಸಾಯಿ ಸ್ಕೂಲ್. ಇವತ್ತಿನ ಪ್ರತಿಭಾ ಕಾರಂಜಿ ನಡೆದಿದ್ವಾ? ಹಾಂ ರೀ. ನೀನು ಯಾವ್ದು ಭಾಗವಹಿಸಿದ್ದೆ? ನಾ ಪದ್ಯ ವಾಚನದಾಗ ಪದ್ಯವಾಚನ ಭಾಗವಹಿಸಿದ್ದೆ. ಹೆಂಗೆ ಅನಿಸ್ತು ನಿಂಗೆ? ಖುಷಿ ಅನಿಸ್. ಭಾಳ ಖುಷಿ ಅನಿಸ್ತು. ಯಾವ ಪದ್ಯ ಮಾಡಿದ್ದೆ ನೀವು? ಕನ್ನಡ, ಇಂಗ್ಲೀಷ್? ನಿತ್ಯೋತ್ಸವ ಕನ್ನಡ. ಕನ್ನಡ ಕಂಡ ಪದ್ಯವಾಚನ ಮಾಡಿದೆ. Second question. JT student, complete the following proverb. An ideal brain is the dash. Devil. Puna. Devil right. Tapu. No time ಇದೆ. Time ಬೇಕು ಹೇಳಬಹುದು. Devil. Tapu. Devil ಇದೆ. ಪೂರ್ಣ ಬೇಕು. ತಪ್ಪು ಹೇಳಿಕೊಡ್ತಿದ್ದಿಲ್ಲ ಅವಕಾಶ. ಸರಿ ಅರ್ಥ ಇಲ್ಲ, ಅರ್ಥ ಸರಿ ಹೇಳಿದ್ದಕ್ಕೆ ಪೂರ್ಣ ಅವಕಾಶ. ತಪ್ಪು. ರೈಟ್ ಆನ್ಸರ್ ಇಸ್ Devil's Workshop. ಪೂರ್ಣ ಉತ್ತರ ಬೇಕು. ಅರ್ಧ ಮಾತ್ರ ಉತ್ತರ ಆದರೆ ಓಕೆ. ಮೂರನೇ ಕ್ವಶನ್. ವಾಟ್ ಈಸ್ ದ ಅಪೋಸಿಟ್ ವರ್ಡ್ ಆಫ್ ರಿವಾಜ್? GHS ತಾನೆ. ವಾಟ್ ಈಸ್ ದ ಅಪೋಸಿಟ್ ವರ್ಡ್ ಆಫ್ ರಿವಾಜ್? Wrong answer. Next. Time it up. Next. Tapu. The answer is punish. What is the past form of flight? What is the past form of flight? Spelling. Tapu. Wrong answer. ಸರಿ ಹೇಳೋದ? ಕ್ಲಿಯರ್. ಬೋನಸ್ ಅಂಕ GHS ಇದೆ. ನೆಕ್ಸ್ಟ್ 5ನೇ ಪ್ರಶ್ನೆ. ವಾಟ್ ಇಸ್ ದ ದಿಸ್
Isn't? No. No. ಸರಿ ಅಲ್ಲ? Isn't it? ಸ್ಟಾರ್ಟ್ ಮಾಡಿ. ನಾವು ಓಂ ಶ್ರೀ ಸಾಯಿ ಸ್ಕೂಲಿಂದ ಬಂದಿದ್ವಿ. ಇಲ್ಲೇ ಪಾರ್ಟಿಸಿಪೇಟ್ ಮಾಡಿ ತುಂಬ ಖುಷಿಯಾಯಿತು ನಮಗೆ. ಮತ್ತು ನಾವು ಕವಾಲಿನಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ವಿ, ಅದರಲ್ಲೂ ತುಂಬ ಖುಷಿಯಾಯಿತು. ನೆಕ್ಸ್ಟ್ ಡ್ರಾಯಿಂಗ್ ಒಳಗೆ ಪಾರ್ಟಿಸಿಪೇಟ್ ಮಾಡಿದ್ದೆ. ನನಗೆ ತುಂಬ ಚೆನ್ನಾಗಿ ಸಂತೋಷವಾಯಿತು. ನಾನು ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡಿದೆ. ಥ್ಯಾಂಕ್ ಯು. 2024-25ನೇ ಸಾಲಿನ ಗಜೇಂದ್ರಗಡ ದಕ್ಷಿಣ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಸ್ಪರ್ಧೆಗಳನ್ನು ಇವತ್ತಿನ ದಿವಸ JTPS ಮತ್ತು JTHS ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಇವತ್ತಿನ ದಿವಸ ಸುಮಾರು 17 ಶಾಲೆಗಳ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಏನಪ್ಪ ಅಂತಂದರೆ ಎರಡೂ ಪ್ರಾಥಮಿಕ ಮತ್ತು ಪ್ರೌಢ ಎರಡೂ ಹಂತದ ಪ್ರತಿಭಾ ಕಾರಂಜಿಯನ್ನು ಒಂದೇ ಒಂದು ಶಾಲೆಯ ಕ್ಯಾಂಪಸ್ನಲ್ಲಿ ಹಮ್ಮಿಕೊಂಡಿದ್ದು ಒಂದು ವಿಶೇಷವಾಗಿತ್ತು. ಈ ಒಂದರಲ್ಲಿ ಪ್ರಾಥಮಿಕ ವಿಭಾಗದಲ್ಲಿ 9 ರೂಮ್ಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಪ್ರೌಢ ವಿಭಾಗದಲ್ಲಿ 8 ರೂಮ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಒಂದೊಂದು ವಿಭಾಗದಲ್ಲಿ ಕೂಡ 2 ಇವೆಂಟ್ಸ್ನಲ್ಲಿ ಭಾಗವಹಿಸಿರುವಂಥ ಮಕ್ಕಳು, ಪಾರ್ಟಿಸಿಪೇಟ್ ಮಾಡಿದಂಥ ಮಕ್ಕಳನ್ನ ಅಲ್ಲಿ ಜಜ್ಮೆಂಟ್ ಮಾಡೋದಕ್ಕೆ ಗಜೇಂದ್ರಗಡ ಉತ್ತರ ವಲಯದ ಎಲ್ಲ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಳ್ಳೆಯ ತೀರ್ಪನ್ನು ನೀಡಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಸರ್, ಈ ವರ್ಷ ಅಂದರೆ ಒಂದು ಕ್ರೂಜ್ಗಳನ್ನು ಒಂದು ತಂತ್ರಜ್ಞಾನಗಳನ್ನು ಯೂಸ್ ಮಾಡಿ ಅದು ಒಂದು ವಿಶೇಷವಾಗುತ್ತೆ ಸರ್. ಅದು ವಿಶೇಷವಾಗಿ ಪ್ರತಿ ವರ್ಷ ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ಪ್ರೌಢ ವಿಭಾಗದಲ್ಲಿ ಕಾರ್ಯಕ್ರಮಗಳನ್ನು ಯಾವ ರೀತಿ ಮಾಡ್ತೀವಿ ಅಂದರೆ ಮಕ್ಕಳಿಗೆ ಪ್ರಶ್ನೆಗಳನ್ನು ಕೇಳೋದ್ರ ಮುಖಾಂತರ ಕ್ವಿಜ್ ಕಾರ್ಯಕ್ರಮವನ್ನು ನಿರ್ವಹಿಸ್ತಿದ್ವಿ. ಆದರೆ ವಿಶೇಷವಾಗಿ ನಮ್ಮ ಉತ್ತರ ವಲಯದ CRPಗಳಾಗಿರುವಂಥ ಶ್ರೀಯುತ ಕಾಲೇಶ್ ವನ್ನಾಲ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವುಗಳು ಕೂಡಿಕೊಂಡು ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ವರ್ಗ ಕೋಣೆಯಲ್ಲಿ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡಾಗ ಮಕ್ಕಳಿಗೆ ಪರಿಣಾಮಕಾರಿ ಬೋಧನೆ ಆಗುತ್ತೋ ಅನ್ನೋ ಒಂದು ಮನಗಂಡಂತ ನಾವು ಇವತ್ತಿನ ದಿವಸ ಏನು ಮಾಡಿದ್ವಿ ಅಂದರೆ ಕ್ವಿಜ್ ಕಾಂಪಿಟೇಷನನ್ನು ತಂತ್ರಜ್ಞಾನವನ್ನು ಬಳಸಿಕೊಂಡು, ಅಂದರೆ ಕೌನ್ ಮನೆಗ ಕರೋಡ್ಪತಿ ಯಾವ ರೀತಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ ಅದೇ ರೀತಿಯಾಗಿ ಸಿಸ್ಟಮ್ನಲ್ಲಿ ಒಂದು ಬೃಹತ್ತಾದಂಥ ಒಂದು ಪರದೆಯ ಮೇಲೆ ಮಕ್ಕಳಿಗೆ ಪ್ರಶ್ನೆಗಳನ್ನು ಹಾಕೋದ್ರ ಮೂಲಕ ಆ ಒಂದು ಕ್ವಿಜ್ ಕಾಂಪಿಟೇಷನನ್ನು ಮಾಡಿದ್ದೀವಿ. ಅದು ಮಕ್ಕಳಿಗೆ ಭಾಳಷ್ಟು ಇಂಟ್ರೆಸ್ಟ್ ಕೂಡ ಆಗಿದೆ. ಭಾಳಷ್ಟು ವಿಶೇಷವಾಗಿ ಮಕ್ಕಳು ಅದರಲ್ಲಿ ಭಾಳಷ್ಟು ಆಸಕ್ತಿಯಿಂದ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬೋದು. ಈ 2024-25ನೇ ಸಾಲಿನ ಪ್ರತಿಭಾ ಕಾರಂಜಿಯನ್ನು ನಾವು ದಕ್ಷಿಣ ವಲಯದಲ್ಲಿ ಹಮ್ಮಿಕೋಬೇಕಂತೇಳಿ ನಾವು ಇದನ್ನು ಕೇಳಿಕೊಂಡಾಗ ಈ ಶಾಲೆಯವರು, ತೋಂಟದಾರ್ಯ ಶಾಲೆಯವರು, ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ಇರ್ಬೋದು ಮತ್ತು ಪ್ರೌಢಶಾಲೆಯ ಇಬ್ಬರು ಪ್ರಧಾನ ಗುರುಗಳು ಮತ್ತು ಆಡಳಿತ ಮಂಡಳಿಯವರು ಭಾಳಷ್ಟು ಹುಮ್ಮಸ್ಸಿನಿಂದ 2 ವಿಭಾಗದ ಕಾರ್ಯಕ್ರಮಗಳನ್ನು ನಮ್ಮ ಶಾಲೆ ಒಳಗೆ ಅಚ್ಚುಕಟ್ಟಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅದೇ ರೀತಿಯಾಗಿ ಸುಮಾರು ಒಂದು 350 ಮಕ್ಕಳು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಯಾರ. ಸುಮಾರು ಒಂದು 60 ಜನ ಶಿಕ್ಷಕರು, 40 ಜನ ನಿರ್ಣಾಯಕರಾಗಿ ಬಂದಿದ್ದಾರೆ. ವಿಶೇಷವಾಗಿ ಬೇರೆ ಬೇರೆ ವಿಭಾಗಗಳಿಂದ, ಅಂದರೆ ಜಾನಪದ ಗೀತೆ ಮತ್ತು ಭಕ್ತಿಗೀತೆ ಮತ್ತು ದೇಶಭಕ್ತಿ ಗೀತೆಯಲ್ಲಿ ಎಕ್ಸ್ಪರ್ಟ್ ಇರುವಂಥ ನಿರ್ಣಾಯಕರನ್ನು ಬೇರೆ ಬೇರೆ ವಿಭಾಗಗಳಿಂದ ನಾವು ಕರೆಸ್ಕೊಂಡು ಇವತ್ತಿನ ದಿವಸ ಜಜ್ಮೆಂಟನ್ನು ಮಾಡಿ ಅಂತ ಹೇಳ್ಬೋದು. ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂಥ ಈ ಶಾಲೆಯ ಎಲ್ಲ ಗೌರವಾನ್ವಿತ ಅಧಿಕಾರಿ ವರ್ಗದವರಿಗಿರ್ಬೋದು ಮತ್ತು ನಮ್ಮ ಆಡಳಿತ ಮಂಡಳಿಯ ತೋಂಟದಾರ್ಯ ವಿದ್ಯಾಪೀಠದ ಆಡಳಿತ ಮಂಡಳಿಯವರು ಇರ್ಬೋದು, ಎರಡೂ ಶಾಲೆಯ ಪ್ರಧಾನ ಗುರುಗಳಿಗೂ ಹಾಗೂ ಸಹಶಿಕ್ಷಕ ಬಂಧುಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಇಲಾಖೆ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅರ್ಪಿಸ್ತಾ ಇದ್ದೇನೆ.